ನಾನು ಇವತ್ತು ರೆಸಿಪಿ ತೋರಿಸ್ತಾ ಇದ್ದೀನಿ. ಹಲಸಿನಕಾಯಿದ್ದು ಗಟ್ಟಿ ಅಂತ ಹೇಳ್ತಾರೆ, ಕಡುಬು ಅಂತ ಹೇಳ್ತಾರೆ. ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಹಲಸಿನ ಹಣ್ಣಿನ ಕಡುಬು, ಅಂದರೆ ಗಟ್ಟಿ ಅಂತ ಹೇಳ್ತಾರೆ. ನೋಡೋಣ, ಹಲಸಿನ ಹಣ್ಣನ್ನು ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕ ತುಂಡು ಮಾಡಿ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ. ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೇನೆ. ಈಗ ಸೀಸನ್ ಅಲ್ವಾ ಹಲಸಿನ ಹಣ್ಣಿನದ್ದು, ಸೊ ಅದರದ್ದು ರೆಸಿಪಿ ತೋರಿಸ್ತಾ ಇದ್ದೇನೆ. ಅದನ್ನು ಮಿಕ್ಸರ್ ಜಾರಲ್ಲಿ ಗ್ರ್ಯಾಂಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಗೆ ನಾನು ಹಾಕ್ತಾ ಇದ್ದೀನಿ. ನೋಡಿ, ಫುಲ್ ನೈಸಾಗಿ ಜಾರ್ ಮಾಡ್ಕೊಳ್ಳಿ. ಮತ್ತು ಅದೇ ಮಿಕ್ಸರ್ ಜಾರಿಗೆ ನಾನು ಹಾಕ್ತಾಯಿದ್ದೇನೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಒಂದು 5-6 ಗಂಟೆ ತನಕ. ಆ ಅಕ್ಕಿಯನ್ನು ಅದಕ್ಕೆ ಹಾಕ್ತಿದ್ದೇನೆ. ಅದಕ್ಕೆ ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೇನೆ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ನಾನು ಅದನ್ನು ಸ್ವಲ್ಪ ಮಿಕ್ಸರಲ್ಲಿ ದರ್ದರಿ ಅಂತ ಮಾಡ್ತಾಯಿದ್ದೇನೆ. ಸಣ್ಣಾಗಿ ಅಕ್ಕಿಯನ್ನು ರುಬ್ಕೊಳ್ಬೇಡಿ. ಅದಕ್ಕೆ ನಾನು ಬೆಲ್ಲ ಹಾಕ್ತಿದ್ದೇನೆ, ರುಚಿಗೆ ಬೇಕಷ್ಟು ಬೆಲ್ಲ. ನೋಡಿ, ನಾನಿಗೆ ನಿಮಗೆ ತೋರಿಸ್ತೇನೆ. ಸ್ವಲ್ಪ ದರ್ದರ ಅಂತ ಮಾಡಿದರೆ ಸಾಕು. ನೋಡಿ, ಇದನ್ನು ನಾನು ಹಾಕಿದೆ. ನೋಡಿ, ಈ ಥರ ದರ್ದರ ಅಂತ ಹಾಕಿದರೆ ಸಾಕು. ಇಷ್ಟೇ, ತುಂಬ ಸಿಂಪಲಾಗಿದೆ. ಎಲ್ಲವನ್ನು ನಾನು ಅದೇ ಥರ ಮಾಡಿ ಒಂದು ಪಾತ್ರೆಗೆ ಮಿಕ್ಸ್ ಮಾಡ್ತಾಯಿದ್ದೇನೆ. ಫಸ್ಟು ಹಲಸಿನ ಹಣ್ಣು ಹಾಕಿದೆ, ಆನಂತರ ರೈಸ್, ಆಮೇಲೆ ತೆಂಗಿನಕಾಯಿ, ಬೆಲ್ಲ. ಇದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಂಡು. ಅದಕ್ಕೆ ನಾನು ಪೆಪ್ಪರನ್ನು ಗುದ್ದಿ ಹಾಕ್ತಾಯಿದ್ದೇನೆ. ಪೆಪ್ಪರ್ ಪೌಡರ್ ಹಾಕಬೇಡಿ, ಪೆಪ್ಪರನ್ನು ಸ್ವಲ್ಪ ಗುದ್ದಿಕೊಂಡು ಹಾಕ್ಕೊಳ್ಳಿ. ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಹಾಕಿ. ಈಗ ಮಳೆಗಾಲಕ್ಕೆ ತುಂಬ ಒಳ್ಳೆಯದು, ಬಟ್ ನಮ್ಮ ಕಡುಬಿಗೆ ಗಟ್ಟಿಗೆ ತುಂಬ ಒಳ್ಳೆಯದು. ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಳ್ಳಿ, ಯಾಕಂದರೆ ಬೆಲ್ಲದಲ್ಲಿ ಉಪ್ಪು ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಪುನಃ ಹಾಕಿ ರುಬ್ಕೊಳ್ಳುವಾಗ ಒಂದು ಸ್ವಲ್ಪ ಹಾಕಿ, ಮಿಕ್ಸ್ ಮಾಡುವಾಗ ಸ್ವಲ್ಪ ಹಾಕಿ ತೆಂಗಿನಕಾಯಿಯನ್ನು. ತುಂಬ ಟೇಸ್ಟಿ ಆಗುತ್ತೆ. ಪೆಪ್ಪರನ್ನು ಹಾಕಿ, ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಹಾಕಿ. ನಮ್ಮ ಗಟ್ಟಿಗೆ ಪೆಪ್ಪರ್ ಹಾಕೋದರಿಂದ ಅದರ ಸ್ಮೆಲ್, ಟೇಸ್ಟ್ ಬೇರೆಯೇ ಆಗುತ್ತೆ. ನಾನು ಸ್ವಲ್ಪ ತೆಂಗಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಸಣ್ಣ ಕಟ್ ಮಾಡಿ ಹಾಕಬೇಕು, ಆಗ ಬಾಯಿಗೆ ಸಿಗುವಾಗ ಒಳ್ಳೆ ಆಗುತ್ತೆ. ಆಮೇಲೆ ಸ್ವಲ್ಪ ಬಾದಾಮನ್ನು ಹಾಕ್ತಾ ಇದ್ದೀನಿ. ನೀವು ಬೀಜ, ಬಾದಾಮ್ ಎಲ್ಲ ಬೇಕಾದರೆ ಹಾಕ್ಕೊಳ್ಬೋದು, ತುಂಬ ಟೇಸ್ಟಿ ಆಗುತ್ತೆ. ಇದನ್ನು ಸಹ ಒಳ್ಳೆಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡಿ ಆಯಿತು. ಈ ಟೈಮಲ್ಲಿ ನೋಡಿ, ಇದು ಗಟ್ಟಿದು ಎಲೆ, ಕಡುಬು ಮಾಡೋದು ಎಲೆ. ಇದರಿಂದ ನಮ್ಮದು ಕಡುಬು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆಮೇಲೆ ಸ್ವಲ್ಪ ರೆಡ್ ಕಲರ್ ಥರ ಬರುತ್ತೆ. ನೋಡಿ, ಈ ಎಲೆಯಲ್ಲಿ ಸಿಕ್ಕಿದ್ರೆ ಇದರಲ್ಲಿ ಮಾಡಿದ್ದು, ಇಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಬೇಕಾದರೂ ನೀವು ಮಾಡ್ಬೋದು. ಇದನ್ನು ನಾನು ಒಳ್ಳೆ ತೊಳೆದು ಇದಕ್ಕೆ ನಾನು 1 ಚಮಚದಷ್ಟು ಹಾಕ್ತಾಯಿದ್ದೇನೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಮಾಡ್ತಿದ್ದೆ, ದೊಡ್ಡ ಮಾಡಲ್ಲ. ನೋಡಿ, ಈ ಥರ ಹಾಕಿ ಈ ಥರ ಫೋಲ್ಡ್ ಮಾಡಿದರೆ ಆಯಿತು. ನೀವು ಇಡ್ಲಿ ಮಾಡುವ ಪಾತ್ರೆಗೆ ಇಟ್ಟಿದ್ರೆ ಆಯಿತು. ಇಡ್ಲಿ ಮಾಡುವ ಪಾತ್ರೆಗೆ ನೀರು ಹಾಕಿ ಫಸ್ಟಿಗೆ ಬಿಸಿ ಮಾಡಲಿಕ್ಕೆ ಇಡೀರಿ. ನೋಡಿ, ಈ ಥರ ಫೋಲ್ಡ್ ಮಾಡಿದರೆ ಆಯಿತು. ಅದು ನೋಡಿ, ನೀರು ಬಾಯ್ಲ್ ಆಗ್ತಾ ಉಂಟು. ಆ ಟೈಮಲ್ಲಿ ನಾನು ಇಡ್ತಾ ಇದ್ದೀನಿ. ಎಲ್ಲವನ್ನು ಗಟ್ಟಿಯನ್ನು ಮಾಡಿ ಇಡ್ತಾಯಿದ್ದೇನೆ. ನಾನು 1.5 ಗ್ಲಾಸಷ್ಟು ಅಕ್ಕಿ ಹಾಕಿದ್ದೇನೆ, ಅರ್ಧ ಹಲಸಿನ ಹಣ್ಣು ಹಾಕಿದ್ದೇನೆ, 1 ತೆಂಗಿನಕಾಯಿ ಹಾಕಿದ್ದೇನೆ. ತೆಂಗಿನಕಾಯಿ ಅದರಲ್ಲಿಯೇ ಸ್ವಲ್ಪ ಕಟ್ಟು ಮಾಡಿ ಹಾಕಿದ್ದೇನೆ, ತುರಿದು ಹಾಕಿದ್ದೇನೆ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ತುಂಬ ಒಳ್ಳೆ ಟೇಸ್ಟಿ ಆಗುತ್ತೆ. 1.25 ಗಂಟೆ ತನಕ ಬೇಯಲಿ. ನೋಡಿ, ಬೆಂದ ನಂತರ ಈ ಕಲರ್ ಬರುತ್ತೆ. ಆಮೇಲೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೇನೆ. ಅದು ವಿಡಿಯೋ ಸ್ಕಿಪ್ ಆಗಿದೆ ನಾನು ತೆಗೆಯುವಾಗ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ನೋಡಿ, ರೆಡಿ ಆಯಿತು ನಮ್ಮ ಹಲಸಿನ ಗಟ್ಟಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.